ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಇವತ್ತು ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಹಾಗೆ ಸ್ವಲ್ಪ ಟೆನ್ಷನ್ನು, ಹಾಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಗಮನ್ಗೆ ಫಸ್ಟ್ ಡೇ, ಸ್ಕೂಲ್ ಜಾಯ್ನಿಂಗ್ ಡೇ ಇವತ್ತು. ಅವ್ನು ಹೇಗಿರ್ತಾನೆ, ಫಸ್ಟ್ ಟೈಮು ನಮ್ಮ ಮನೆಯವ್ರು ಇಲ್ಲದೆ ಅವ್ನು ಹೇಗಿರ್ತಾನೆ ಅನ್ನೋದು ಒಂದು ಸ್ವಲ್ಪ ಟೆನ್ಷನು. ಯಾವಾಗಲೂ ಇದ್ದಿಲ್ಲ, ಇಲ್ಲ ಅಮ್ಮ ಅಥವಾ ನಾನು ಇಬ್ಬರಲ್ಲೊಬ್ಬರು ಇರಲೇಬೇಕು. ಬಟ್ ಇವತ್ತು ಯಾವ ಥರ ಇರ್ತಾನೆ, ಇವತ್ತಿಂದ ಅವನ ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ಅವನಿಗಿವಾಗ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತೀಯಾ? ಮತ್ತೆ ಡೈಲಿ ಪಾರ್ಕ್ ಹೋಗ್ತಾರಾ? ಆಮೇಲೆ ಸೂಲಿ ಬೇಡನ, ಅಮ್ಮ ಸೂಲಿದೆ ಬೇಡನ. ಸಂಜೆ ಹೋಗ್ತಾರ ಸ್ಕೂಲಿಗೆ? ಸಂಜೆ ಪಾರ್ಕಿಗೆ ಹೋಗೋದು ಸಂಜೆ. ಸ್ಕೂಲು ಆಮೇಲೆ ಬೆಳಗ್ಗೆಗೆ. ಇವತ್ತು ಬೆಳಗ್ಗೆ ಏನು ಮಾಡ್ತೀನಿ ಮತ್ತೆ? ಬಲ್ದಿದೆ ನೀನು ಬರ್ತಲ್ಲ, ಆಮೇಲೆ ಇತ್ತಿ ಆಮೇಲೆ ಓದೋಣಪ್ಪ. ಇವ ಪಾಠ ಓದೋಣ, ಆಮೇಲೆ ಸುಳ್ಳು ಓದೋಣ. ಓಕೆ ಡ್ಯಾನ್ಸಿ ಬೇಡನ ಅಂದೆ ಮಾಡೋದು. ಬಿಸಿ ಎಲ್ಲಿ ಮೀಸೆ? ಇಲ್ಲಿ ಮೀಸೆ ಬಂದಿದೆ ನಿಂಗೆ? ಹಂಗಾದ್ರೆ ನಿನ್ನ ಕಾಲೇಜಿಗೆ ಸೇರಿಸ್ಬೇಕು, ನಿಮ್ಮ ಕಾಲೇಜಿಗೆ. ಮಿಸ್ಸಂದ ಹ್ಞೂ ಮಿಸ್ ಬಿಟ್ಟಿರೋದ? ಹ್ಞೂ ಆಯ್ತು ಮುದ್ದು ಮಾಡಿದ್ದು. ಯಾರು ಬೇಬಿ? ಬೇಬಿ ಏನು ಬೇಡಮ್ಮ ಯಾರು ಬೇಬಿ? ಅವರಮ್ಮ ನೀ ಯಾರು ಬೇಬಿ? ನೀ ಥ್ಯಾಂಕ್ ಯು. ಬಗ್ಗಿ ಬಾ, ಮೇಲ್ ಮಾಡು. ಹಾಲು ಕುಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಹಾಗೆ ಅವನು ರೆಡಿ ಆಗೋಷ್ಟೊಳಗಡೆ ಈ ಕಡೆ ತಿಂಡಿ ಕೂಡ ರೆಡಿ ಮಾಡಿ, ಇಡ್ಲಿ ಸಾಂಬಾರು ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ತಿನ್ಸಿದ್ಮೇಲೆ ಇವಾಗ ಸ್ಕೂಲ್ಗೆ ಹೊರಡಬೇಕು. ಇವಾಗ ಸ್ಕೂಲಿಗೆ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಅವ್ನು ಯಾವ ಥರ ಕೂತ್ಕೊಳ್ತಾನೆ ಅನ್ನೋದು ಅವನಕ್ಕಿಂತ ನಮಗೆ ಟೆನ್ಷನ್ ಇದೆ. ಮನೆಯಿಂದ ಮಾತ್ರ ಖುಷಿಯಾಗಿ ಹೊರಡ್ತಾ ಇದ್ದಾನೆ. ಅಂದರೆ ಪಾರ್ಕಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಸ್ಕೂಲ್ಗೆ ಅಂತ ಹೇಳಿದೆ, ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗಾಗಿ ಇಲ್ಲಿ ಪಾರ್ಕ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಪಾರ್ಕು ಪಕ್ಕದಲ್ಲೇ ಇರೋದ್ರಿಂದ ಆ ಥರ ಖುಷಿ ಅಂದ್ಕೊಂಡು ಬರ್ತಾಯಿದ್ದಾನೆ. ಮತ್ತು ಇವಾಗ ಡೈರೆಕ್ಟಾಗಿ ಸ್ಕೂಲಿಗೆ ಕರ್ಕೊಂಡು ಹೋದರೆ ಪಾರ್ಕಿಗೆ ಅಂತ ಹೇಳಿದೆ ಅಂತ ಹೇಳ್ತಾನೆ ಅಂತ ಹೇಳಿ ಇವಾಗ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಒಂದು 10 ನಿಮಿಷ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ನಾನು ಅವನಿಗೆ 12 to 2 ಬ್ಯಾಚ್ ಹಾಕಿದ್ದೀನಿ. ಅಂದರೆ 9 ಗಂಟೆ ಬ್ಯಾಚ್ ಆಲ್ರೆಡಿ ಕ್ಲೋಸ್ ಆಗಿತ್ತು, ಅಂದರೆ ಆಲ್ರೆಡಿ ಫಿಲ್ ಆಗಿದ್ದರು. ನಾನು ಸ್ವಲ್ಪ ಲೇಟಾಗಿ ಜಾಯಿನ್ ಮಾಡಿಸಿದ್ದಲ್ವ, ಹಾಗಾಗಿ ಬೆಳಗ್ಗೆ ಬ್ಯಾಚು 9 ಗಂಟೆ ಬ್ಯಾಚು ಕ್ಲೋಸ್ ಇದೆ ಅಂತ ಹೇಳಿದ್ರು. ಆಮೇಲೆ 12 ಗಂಟೆಯಿಂದ 2 o'clock ಬ್ಯಾಚು ಇದೆ, 1 ಸೀಟ್ ಅಂತ ಹೇಳಿದ್ರಲ್ಲ. ನನಗೂ ಬೆಸ್ಟ್ ಅನ್ನಿಸ್ತು. ಏಕೆಂದರೆ ನಾನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಆರಾಮಾಗಿ ಬಿಟ್ಟು ಹೋಗ್ಬೋದು. ನಂದು 2 to 10 ವರ್ಕ್ ಇರೋದ್ರಿಂದ ಇವನಿಗೂ ಆರಾಮಾಗಿ ನಾನು ಬೆಳಗ್ಗೆ ಬಿಟ್ಟು ಹೋದರೆ ಅಮ್ಮ ಮಧ್ಯಾಹ್ನ ಕರ್ಕೊಂಡು ಬಂದು ಇಟ್ಕೊಳ್ತಾರೆ. ಇಲ್ಲಾಂದರೆ ನನಗೆ ವರ್ಕ್ ಫ್ರಮ್ ಹೈಬ್ರಿಡ್ ಇರೋದ್ರಿಂದ 2 ದಿನ ಅಷ್ಟೇ ಅಲ್ವಾ ಆಫೀಸಿಗೆ ಹೋಗೋದು. ನನಗೂ ಕೂಡ ಹೆಲ್ಪ್ ಆಗುತ್ತೆ ಇದೆ ಬ್ಯಾಚ್ ಅಂತೇಳಿ. ಮತ್ತು ಅವ್ನು ಲೇಟಾಗಿ ಎದ್ದೇಳೋದ್ರಿಂದ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ನಮಗೂ ಬೆಸ್ಟ್ ಅನ್ನಿಸ್ತು. ಆದರೆ ಇವತ್ತು ಸ್ಕೂಲಿಗೆ ಫಸ್ಟ್ ಟೈಮ್ ಒಳಗಡೆ ಬಿಟ್ಟ ತಕ್ಷಣ ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನ್ ಸ್ಟಾಪಾಗಿ ಅಳ್ತಾನೆ ಇದ್ದ. ನನಗೇ ಬೇಜಾರಾಗ್ತಾಯಿತ್ತು. ನಾನೇ ಹೊರಗಡೆ ಕಣ್ಣೆಲ್ಲ ನೀರು ತುಂಬ್ಕೊಂಡ್ಬಿಟ್ಟೆ. ಅದಕ್ಕೆ ಮ್ಯಾಮ್ ಹೇಳಿದ್ರು, ನೀವು ಇಲ್ಲ ಇವತ್ತು ಫಸ್ಟ್ ಡೇ ಅಲ್ವಾ, ಹಾಗಾಗಿ ಒಂದು 45 ಮಿನಿಟ್ಸ್ ಅಷ್ಟೇ ಇರಲಿ, ನೀವು ಆಮೇಲೆ ಬಂದು ಕರ್ಕೊಂಡು ಹೋಗೋರಂತೆ ಅಂತ ಹೇಳಿದ್ರು. ಆದರೆ ಹೊರಗಡೆನೇ ನಿಂತ್ಕೊಂಡು ನಾನು ಅಳ್ತಾಯಿದ್ದೆ. ಮಕ್ಕಳು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಹೀಗೆ ಅಂತ ಹೇಳಿದ್ರು. ಬಟ್ ಅಂದರೆ ಎಲ್ಲ ಮಕ್ಕಳು ಜೂನಲ್ಲಿ ಜಾಯ್ನ್ ಆಗಿರ್ತಾರೆ, ಎಲ್ಲ ಅಳ್ತಾ ಇರ್ತಾರೆ. ಬಟ್ ಇವನ ಆಗಸ್ಟಲ್ಲಿ ಜಾಯ್ನ್ ಮಾಡಿಸಿರೋದ್ರಿಂದ ಎಲ್ಲ ಮಕ್ಕಳು ಆಲ್ರೆಡಿ ಅಡ್ಜಸ್ಟ್ ಆಗಿದ್ದಾರೆ. ಬಟ್ ಇವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ಥರ ಜಾಯ್ನ್ ಆದಾಗ ಬರೀ ಗೇಮ್ಸ್ ಆ ಥರ ಎಲ್ಲ ಆಟ ಆಡಿಸಿ ಅವ್ರನ್ನ ಮೈಂಡ್ ಡೈವರ್ಟ್ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಇವಾಗೆಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ನ ಮಿಡಲಲ್ಲಿ ಜಾಯ್ನ್ ಮಾಡಿಸಿರೋದ್ರಿಂದ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಮ್ಯಾಮ್ಗೂ ಗೊತ್ತಿರಲಿಲ್ಲ. ಆದರೆ ಕಳಿಸಿದ್ಮೇಲೆ ಕಳಿಸಿ ನಾನು ಬರೋವರೆಗೂ ಅವನಿಗೆ 45 ಮಿನಿಟ್ಸ್ ಏನು ಕೂತ್ಕೊಂಡಿದ್ದಲ್ಲ, ಆ 45 ಮಿನಿಟ್ಸ್ ಕೂಡ ಅಮ್ಮ ಬೇಕು ಅಂತ ಹತ್ತಿದ್ದಾನೆ. ಸ್ಟಾರ್ಟಿಂಗಲ್ಲಿ ಹೊತ್ತು ಫುಲ್ ವಾಮಿಟ್ ಎಲ್ಲ ಮಾಡಿದ್ದಾನೆ. ಅಂದರೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿಸಿದ್ದೆ, ಇಡ್ಲಿ ಮತ್ತು ಸಾಂಬಾರು, ಫುಲ್ ವಾಮಿಟ್ ಮಾಡಿಕೊಂಡು ಫುಲ್ಲು ಹತ್ಬಿಟ್ಟಿದ್ದಾನೆ. ಹಾಗಾಗಿ ಮ್ಯಾಮ್ ಕೂಡ ಬಂದು ಹೇಳಿದ್ರು,
ವಾಮಿಟ್ ಮಾಡ್ದ ಅಂತ ಹೇಳಿ. ಆವಾಗ ಬೇಜಾರಾಯಿತು, ಬೆಳಗ್ಗೆ ತಿಂದಿದ್ದೆಲ್ಲ ಇದಾಗೋಯ್ತಲ್ಲ ಅಂತ, ಮತ್ತು ಅವ್ನಿಗೆ ಎಷ್ಟು ಫೀಲ್ ಮಾಡ್ಕೊಂಡ ಅಂತ ಹೇಳಿ ಬೇಜಾರಿತ್ತು. ಅದಕ್ಕೆ ಮನೇಲಿ ಬಂದು ಹೇಳಿದ್ರೆ, ಇಲ್ಲ ಬಿಡು ನೆಕ್ಸ್ಟ್ ಇಯರೇ ಜಾಯಿನ್ ಮಾಡಿಸಿದ್ರಾಯ್ತು, ಇವಾಗಲೇ ಯಾಕೆ ಜಾಯಿನ್ ಮಾಡಿಸ್ತೀಯ, ಅಷ್ಟು ಅಳ್ತಾನೆ ಅಂತ ಹೇಳಿದ್ರೆ ಅಂತ ಹೇಳ್ತಾಯಿದ್ರು. ಬಟ್ ಅವನು ಕರೆಕ್ಟ್ ಏಜ್ ಅಂತ ನನಗನ್ಸುತ್ತೆ. 3.5 ಅಲ್ಲ, ಇವಾಗ 3.5 ವರ್ಷಕ್ಕೆ ಅವ್ನು ಕರೆಕ್ಟಾಗಿ ಸೇರಿಸಿದ್ದೀನಿ. ಇನ್ನೂ ಹೇಳ್ಬೇಕಂದ್ರೆ ನಾನು 1-2 ತಿಂಗಳು ಲೇಟಾಗೇ ಸೇರಿಸ್ತಾ ಇದ್ದೀನಿ. ಅಂದರೆ ಅವನಿಗೆ ಡೆಂಗ್ಯೂ ಫೀವರ್ ಅದು ಇದು ಎಲ್ಲ ಬಂದು ಅಡ್ಮಿಟ್ ಆಗಿದ್ನಲ್ಲ, ಸ್ವಲ್ಪ ರೆಸ್ಟ್ ತೊಗೊಂಡು ಜಾಯ್ನ್ ಆಗಲಿ ಅಂತೇಳಿ ನಾನು ಕೂಡ ಲೇಟಾಗಿ ಸೇರಿಸಿದೆ. ಬಟ್ ಇನ್ನೂ ಲೇಟಾದರೆ ಮನೆಗೇ ಫುಲ್ ಅಡ್ಜಸ್ಟ್ ಆಗಿಬಿಡ್ತಾನೆ. ಸ್ವಲ್ಪ ಮಕ್ಳ ಜೊತೆ, ಬೇರೆ ಮಕ್ಳ ಜೊತೆ ಎಲ್ಲ ಬೆರೆತು ಆಟ ಆಡೋದೆಲ್ಲ ಕಲೀಲಿ ಅಂತ ಹೇಳಿ, ಹಾಗೆ ಸ್ವಲ್ಪ ಕಲಿಯೋದನ್ನು ಕೂಡ ಕಲಿತಾರಲ್ವ ಮಕ್ಕಳು, ಅಂದರೆ ಪ್ರೀ ಸ್ಕೂಲಲ್ಲಿ ಬೇಬಿ ಸಿಟ್ಟಿಂಗಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಮಕ್ಕಳು ಕಲಿತವೆ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಮನೆಯಿಂದ ಬಂದಮೇಲೆ, ಅಲ್ಲಿಂದ ಸ್ಕೂಲಿಂದ ಬಂದಮೇಲೆ ಮನೇಲಿ ಫುಲ್ಲು ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾನೆ. ಏನು ಬರಿತಾ ಇದ್ದಿ? ಅದು ಪೆನ್ಸಿಲಲ್ಲಿ ಬರೆದ್ರೆ ಮಾತ್ರ ಹೋಗೋದು. ಅಣ್ಣನ ಸ್ಕೂಲಿಗೆ ಕಳ್ಸೋಕೆ ಬಂದ ನೀನು? ಹಾಂ, ಹಾಯ್ ಮಾಡ್ತೀಜಿ. ಹಾಯ್. ಇವತ್ತು ನಾಗರ ಪಂಚಮಿ, ಹಾಗೆ ಇವತ್ತು ಅವನು ಫಸ್ಟ್ ಡೇ ಸ್ಕೂಲಿಗೆ ಸೇರಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತೆಗೆದುಕೊಂಡು ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.